ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅರೂಪ್ ಬಿಶ್ವಾಸ್ ಅಂತ ಆತನ ಹೆಸರು. ಮಮತಾ ಬೇಗಂ ಅವರ ಸರ್ಕಾರದಲ್ಲಿ ಕ್ರೀಡಾ ಸಚಿವನಾಗಿದ್ದಂಥ ವ್ಯಕ್ತಿ, ಜೊತೆಗೆ ತೃಣಮೂಲ ಕಾಂಗ್ರೆಸ್ನ ಕೋಶಾಧ್ಯಕ್ಷ. ಕಳೆದ 2 ವಾರಗಳಿಂದ ಈತ ನಾಪತ್ತೆಯಾಗಿದ್ದ, ಪರಾರಿಯಾಗಿದ್ದ, ಪೊಲೀಸರ ಕೈಗೆ ಸಿಗಲಾರದೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ. ಕ್ರೀಡಾ ಸಚಿವನನ್ನು ಯಾಕೆ ಪೊಲೀಸರು ಅಟ್ಟಾಯಿಸಿಕೊಂಡು ಓಡಾಡ್ತಾ ಇದ್ರು, ಅದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ. ನಿಮಗೆ ಗೊತ್ತು, ಡಿಸೆಂಬರ್ 13ನೇ ತಾರೀಕು 2025ರಲ್ಲಿ ಒಂದು ದೊಡ್ಡದಾದಂಥ ಇವೆಂಟ್ ನಡೀತು ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ. ಅಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ ಭಾಳ ಜನಪ್ರಿಯವಾದಂಥ ಸುಸಜ್ಜಿತವಾದಂಥ ಸ್ಟೇಡಿಯಂ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಫುಟ್ಬಾಲ್ ಅನ್ನೋದು ಅತ್ಯಂತ ಜನಪ್ರಿಯವಾದಂಥ ಪಂದ್ಯ. ಅದು ಫುಟ್ಬಾಲ್ ಸೂಪರ್ ಸ್ಟಾರ್ ಇದಾರಲ್ಲ, ಮೆಸ್ಸಿಯನ್ನು ಅಲ್ಲಿ ಕರೆಸಲಾಗಿತ್ತು. ಡಿಸೆಂಬರ್ 13ಕ್ಕೆ ವಿಶೇಷವಾದ ಪಂದ್ಯ. ಒಂದೊಂದು ಟಿಕೆಟಿಗೆ ಲಕ್ಷಾಂತರ ರೂಪಾಯಿ ಟಿಕೆಟು. ಅದನ್ನು ಸತಾದ್ರು ದತ್ತ ಅನ್ನುವಂಥ ವ್ಯಕ್ತಿ ಆರ್ಗನೈಸ್ ಮಾಡಿದ್ರು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರು. ಸತಾದ್ರು ದತ್ತ ಆತ ಆರ್ಗನೈಸ್ ಮಾಡಿದ್ರು, ಟಿಕೆಟ್ಗಳನ್ನ ಮಾರಾಟ ಮಾಡಿದ್ರು. ಸ್ವತಃ ಈ ಮೆಸ್ಸಿಗೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಕೊಡಲಾಗಿತ್ತು. ದೇಶಾದ್ಯಂತ ಆತನ ಸಂಚಾರ ಇತ್ತು. ಕಲ್ಕತ್ತಾದಲ್ಲಿ ಪ್ರೋಗ್ರಾಮ್. ಈ ಅರೂಪ್ ಬಿಶ್ವಾಸ್ ಇದಲ್ಲ, ಈತ ಏನು ಮಾಡ್ದ ಅಂದರೆ, ತಾನು ಮಿನಿಸ್ಟರ್ ಅನ್ನೋಂಥ ಕಾರಣಕ್ಕೋಸ್ಕರ ಕಾಳಸಂತೆಯಲ್ಲಿ ಡುಪ್ಲಿಕೇಟ್ ಟಿಕೆಟ್ಗಳನ್ನ ಮಾಡಿ ಎಲ್ಲ ಕಡೆ ಮಾರಾಟ ಮಾಡಿಸ್ಬಿಟ್ಟ. ಆತನ ತಮ್ಮ ಒಬ್ಬ ಇದ್ದಾನೆ, ಆತ ಕೂಡ ನಿನ್ನೆ ಜೈಲಿಗೆ ಹೋದ. ಆತನ ಹೆಸರು ಸ್ವರೂಪ್ ಬಿಶ್ವಾಸ್ ಅಂತ. ಈತ ಅರೂಪ್ ಬಿಶ್ವಾಸು, ಈತನ ಸೋದರ ಸ್ವರೂಪ್ ಬಿಶ್ವಾಸ್. ಇವ್ರು ಏನು ಮಾಡಿದರು ಅಂದರೆ, VVIPಗಳಿಗೆ ಇಷ್ಟ ಬಂದ ಹಾಗೆ ಟಿಕೆಟ್ಗಳನ್ನು ಹಂಚಿಬಿಡೋದು, ಕಾಂಪ್ಲಿಮೆಂಟ್ರಿ ಪಾಸ್ ಕೊಡೋದು, VIP ಪಾಸ್ ಕೊಡೋದು. ಡಿಸೆಂಬರ್ 13ಕ್ಕೆ ಮೆಸ್ಸಿ ಬರ್ತಾನೆ, ಪಂದ್ಯ ನಡಿಬೇಕು, ಜನ ಕಿಕ್ಕಿರು ಸೇರಿದ್ದಾರೆ, ದುಡ್ಡು ಕೊಟ್ಟವ್ರಿಗೆ ಒಳಗೆ ಕೂಡ್ಲಿಕ್ಕೆ ಅವಕಾಶ ಇಲ್ಲ, ಮೆಸ್ಸಿನ ನೋಡಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ದಾಂಡಿಗರು, ರಾಜಕಾರಣಿಗಳು, TMC ಗೂಂಡಾಗಳು ನುಗ್ಗಿಬಿಟ್ರು. ಯಾವ ರೀತಿಯ ಗಲಾಟೆ ಆಯಿತು ಅಂದರೆ, ಕಾಲು ತುಳಿತಾ ಇತ್ತು, ಗಲಾಟೆ ಆಯಿತು, ಇಡೀ ಕಾರ್ಯಕ್ರಮ ಮೆಸ್ ಆಗೋಯ್ತು. ಮೆಸ್ಸಿ ಇದ್ದದ್ದು ಮೆಸ್ ಆಗೋಯ್ತು, ಕಾರ್ಯಕ್ರಮವೇ ನಡೀಲಿಲ್ಲ. ಯಾವ ಮಟ್ಟಿನ ಅವಮಾನ ಆಯಿತು, ಎಷ್ಟು ದೊಡ್ಡದಾದಂಥ ಅನಾಹುತ ಇದು ಅಂದರೆ, ಭಾರತದ ಹೆಸರಿಗೆ ಮಸಿ ಬಳಿಯುವ ಕೆಲಸ ನಡೀತು. ಅದಾದಮೇಲೆ ಈ ಸತಾದ್ರು ದತ್ತ ಈತನ ಮೇಲೆ ವಿಧಾನನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು, ನಾನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಆತನ ಮೆಸ್ಸಿಯನ್ನು ಕರೆಸಿದ್ದೆ, ಈತ ತನ್ನ ಧನಬಲ, ಹಣಬಲ ಮತ್ತು ಅಧಿಕಾರ ಬಲ ಎಲ್ಲ ಬಳಸಿ ಕಾರ್ಯಕ್ರಮವನ್ನು ವಿಫಲಗೊಳಿಸಿದ್ದಾರೆ, ಕಾಳಸಂತೆಯಲ್ಲಿ ಟಿಕೆಟ್ಗಳನ್ನ ಮಾರ್ಕೊಂಡಿದ್ದಾರೆ, ಡುಪ್ಲಿಕೇಟ್ ಟಿಕೆಟ್ಗಳನ್ನ ಮಾಡಿದ್ದಾರೆ ಅಂತ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಈತನನ್ನು ಹುಡುಕಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ ತಕ್ಷಣ ಈತ ರಾಜೀನಾಮೆ ಕೊಟ್ಟ. ಯಾವಾಗ ಮೆಸ್ಸಿ ಪ್ರೋಗ್ರಾಮು ಫೇಲ್ ಆಯಿತು, ಫೇಲ್ ಆದ ತಕ್ಷಣ ಈತ ಯಾವ ಮಟ್ಟಿಗೆ ಅದು ವಿವಾದವನ್ನು ಉಂಟು ಮಾಡ್ತೀವಿ ಅಂದರೆ, ಈತ ರಾಜೀನಾಮೆ ಕೊಡೋದು ಅನಿವಾರ್ಯ ಆಗೋಯ್ತು. ಇಲ್ಲದವ್ರು ಮಮತಾ ಬೇಗಂ ಅಷ್ಟು ಸುಲಭಕ್ಕೆ ಯಾರ ಕಡೆಯಿಂದ ರಾಜೀನಾಮೆ ಪಡೆಯೋದಿಲ್ಲ. ಸ್ವತಃ ಮಹುವಾ ಮೈತ್ರ ವಿದೇಶದ ವ್ಯಕ್ತಿಯ ಜೊತೆ, ಹೀರಾನಂದಾನಿ ಜೊತೆ ವ್ಯವಹಾರ ಮಾಡಿ ಸಂಸತ್ತಿನ ತನ್ನ ಪಾಸ್ವರ್ಡ್ಗಳನ್ನು ಕೊಟ್ಟರೆ ಆಕೆಯ ಮೇಲೆ ಕ್ರಮ ಕೈಗೊಂಡಿರಲಿಲ್ಲ ಮಮತಾ ಬೇಗಂ. ಮುಂದಿನ ಟರ್ಮ್ನಲ್ಲಿ ಆಕೆಗೆ ಮತ್ತೆ ಟಿಕೆಟ್ ಕೊಟ್ಟು ಕೃಷ್ಣನಗರದಿಂದ ಗೆಲ್ಸ್ಕೊಂಬಂದರು. ಅಂದರೆ ಆರೋಪ ಅಪರಾಧಗಳು ಇವರಿಗೆ ಲೆಕ್ಕಕ್ಕೆ ಇಲ್ಲ. ಇವರ ಮೂಲಭೂತ ಹಕ್ಕದು, ಜನ್ಮಸಿದ್ಧ ಹಕ್ಕು. ಅಪರಾಧಗಳನ್ನು ಮಾಡೋದು ಈಕೆಯ ನಿಕಟವರ್ತಿಗಳ ಜನ್ಮಸಿದ್ಧ ಹಕ್ಕು. ಆದರೆ ಈತ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿದೆ ಅಂದರೆ, ಯಾವ ಮಟ್ಟಿಗೆ ಈತನ ಮೇಲೆ ಅಲಿಗೇಷನ್ಸ್ ಆಗಿರ್ಬೋದು, ಹೇಗೆ ಜನ ರೊಚ್ಚಿಗೆದ್ದಿರ್ಬೋದು ಕಲ್ಕತ್ತಾದ ಜನ ಆಲೋಚನೆ ಮಾಡಿ. ಏಕೆ ಒಂದೊಂದು ಟಿಕೆಟ್ಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 50,000, 25,000 ಕೊಟ್ಟು ಟಿಕೆಟ್ ತೊಗೊಂಡಿದ್ರು ಜನ. ಕೊನೆಗೆ ಈತ ಏನು ಮಾಡ್ತಾನೆ, ಕೋರ್ಟಿಗೆ ಹೋಗ್ತಾನೆ. ಅಲ್ಲಿ ಜಸ್ಟಿಸ್ ಸೌಗತ್ ಭಟ್ಟಾಚಾರ್ಯ ಅಂತೇಳಿ ಅವರು ಒಂದು ಕೊಯರ್ಸಿವ್ ಪ್ರೊಸೀಜರ್ ಮಾಡಬೇಡಿ ಈತನ ಮೇಲೆ ಅಂತ ಒಂದು ಆರ್ಡರ್ ಮಾಡಿಬಿಡ್ತಾರೆ. ಅಂದರೆ ಈತನ ಮೇಲೆ ಬಲವಂತದ ಕ್ರಮ ಮಾಡಿ ಬಂಧಿಸುವುದನ್ನಾಗಲಿ ಅಥವಾ ಈತನ ಮೇಲೆ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಒಂದು ಆದೇಶವನ್ನು ಮಾಡಿಬಿಡ್ತಾರೆ. 3 ವಾರದಿಂದ ಈತ ನಾಪತ್ತೆ ಇದ್ದ. 2 ವಾರ ಹೊರಗಡೆ ಇದ್ದ, 1 ವಾರ ತಪ್ಪಿಸ್ಕೊಂಡು ಕೋರ್ಟ್ಗೆ ಓಡಾಡ್ತಾ ಇದ್ದ. ಯಾವಾಗ ಈ ರೀತಿ ಆಯಿತು, ಸತಾದ್ರು ದತ್ತ ಯಾರ ಈತ ಮೇಲೆ FIR ಹಾಕ್ಸಿದ್ರಲ್ಲ, ಆತ ಡಿವಿಷನ್ ಬೆಂಚಿಗೆ ಮೊರೆ ಹೋದ. ಆದರೆ ಪೊಲೀಸರು ಈತನನ್ನು ಬಿಡಬೇಕಲ್ಲ, ಪೊಲೀಸರು ಈತನನ್ನು ಹುಡುಕೊಂಡು ಹೋಗಿ ಈ ಅರೂಪ್ ಬಿಶ್ವಾಸನ್ನು ನಿನ್ನೆ ವಿಧಾನನಗರ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಬಂದು ಒಳಗಡೆ ಹಾಕಿದರು. ಒಳಗಡೆ ಹಾಕುವಾಗ ಜನ ಯಾವ ರೀತಿ ನೆರೆದಿದ್ರು, ಯಾವ ರೀತಿ ಮೊಟ್ಟೆಗಳನ್ನು ಎಸೆದ್ರು ಅಂದರೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ ಯಾವುದೇ ರಾಜಕಾರಣಿ, ಯಾವುದೇ ಈ ರೀತಿಯಾದಂಥ ದಾಂಡಿಗ, ರೌಡಿ ರಸ್ತೆಯಲ್ಲಿ ಸಿಕ್ಕರೆ ಸಾಕು ಅವರಿಗೆ ಮೊಟ್ಟೆ ಏಟು, ಟೊಮೆಟೊ ಏಟುಗಳು ಬೀಳ್ತವೆ. ಇದು ಅತ್ಯಂತ ಹೊಸ ವಿಷಯನೇ ಅಲ್ಲ, ಸಹಜ ಸಾಮಾನ್ಯ ಪ್ರಕ್ರಿಯೆ ನಡೆದೋಗಿದೆ ಅಲ್ಲಿ.
ಈತನ ಮೇಲೆ ಯಾವ ರೀತಿ ದಾಳಿ ಮಾಡಿದ್ರು ಇಲ್ಲಿ ನೋಡಿ, ಈತನನ್ನು ತಪ್ಪಿಸಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಆಯಿತು. ಈತನ ಮೇಲೆ ಇನ್ನೊಂದು ಪ್ರಕರಣ ಇದೆ. ಆ ಪ್ರಕರಣ ಏನಪ್ಪ ಅಂತಂದರೆ, ಈತ ಅಲ್ಕೆಮಿಸ್ಟ್ ಅನ್ನೋಂಥ ಕಂಪ್ನಿ ಜೊತೆ ಈತ ಮಾಡಿದಂಥ ಹಗರಣದಿಂದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈತನ ಮೇಲೆ ಕೇಸ್ ಹಾಕಿದೆ. 1900 ಕೋಟಿ ರೂಪಾಯಿಯ ಹಗರಣದಲ್ಲಿ ಈತ ಸಿಗಾಕೊಂಡಾನೆ ಅರೂಪ್ ವಿಶ್ವಾಸ್. ನೋಡಿ, ಪಶ್ಚಿಮ ಬಂಗಾಳದ ಯಾವುದೇ TMCಯ ಸಚಿವನನ್ನು ನೋಡಿ, ಆತ ಪ್ರಾಮಾಣಿಕವಾಗಿದ್ದಾನೆ, ಶುದ್ಧ ಹಸ್ತನಾಗಿದ್ದಾನೆ ಅಂತ ಹೇಳಲಿಕ್ಕೆ ನಿಮ್ಗೊಂದು 2-3 ಜನನೂ ಕೈ ಸಿಗಲ್ಲ. ನಾವು ಯಾರ್ಯಾರ ಬಗ್ಗೆ ಓದ್ತಾ ಇದ್ದೀನಿ, ಪ್ರತಿಯೊಬ್ಬರ ಮೇಲೂ ಕೇಸ್ ಇದ್ದಾವೆ. ಆಯಿತಾ, ಅರೂಪ್ ವಿಶ್ವಾಸನ ಎನ್ಕ್ವೈರಿ ಶುರು ಆಯ್ತಾ ನಿನ್ನೆ. ಈತನ ಸೋದರ ಹೇಳಿದ್ನಲ್ಲ, ಸ್ವರೂಪ್ ವಿಶ್ವಾಸ್ ಅಂತೇಳಿ. ಈ ಸ್ವರೂಪ್ ವಿಶ್ವಾಸ ಎಕ್ಸ್ಟಾರ್ಷನ್ ಮಾಡಿದ್ದಾನೆ ಅಂತ ಈತನ ಮೇಲೆ ಕೇಸ್. ಜನರನ್ನು ಹೆದರಿಸಿ ಬದರಿಸಿ ದುಡ್ಡು ವಸೂಲಿ ಮಾಡ್ತಾ ಇದ್ದ, ಟೋಲಾಬಾಜಿ ಮಾಡ್ತಾ ಇದ್ದ, ಹಲವಾರು ಮೊಕದ್ದಮೆಗಳಿದ್ದಾವಂತ ಆತನನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಈ ಅರೂಪ್ ವಿಶ್ವಾಸ್ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನಾನು ನಿಮಗೆ ಮೊನ್ನೆ ಒಂದು ವಿಷಯ ಮಾತಾಡಿದ್ದೆ. ಏನಪ್ಪ ಅಂದರೆ, ಈ ಎಲೆಕ್ಟೋರಲ್ ಬಾಂಡ್ ಅಂತ ಒಂದು ವ್ಯವಸ್ಥೆ ಮಾಡಿದರು ಅರುಣ್ ಜೇಟ್ಲಿ ಅವರು. ಏನಂದರೆ, ಈ ಪಾರ್ಟಿ ಫಂಡ್ ಅಂತ ದೊಡ್ಡ ದೊಡ್ಡ ಕಂಪನಿಯವರು, ವ್ಯಕ್ತಿಗಳು, ಕಾಂಟ್ರಾಕ್ಟರ್ಗಳು ಕೊಡ್ತಾ ಇರ್ತಾರೆ. ಕಾಂಗ್ರೆಸ್ ಕಾಲದಲ್ಲಿ ಏನಾಗೋದು ಅಂತಂದರೆ, ಪಾರ್ಟಿ ಫಂಡ್ ಅಂಥೇಳಿ ಈ ನಾಯಕರು ಮನೆಗೆ ದುಡ್ಡು ತರ್ಸ್ಕೊಂಬಿಡೋರು. ನಮ್ಗೆ ಇಲ್ಲ, ನಮ್ಮ ನಾಯಕರು ಕೇಳಿದರೆ ದುಡ್ಡು ಬೇಕಂತೆ ಪಕ್ಷಕ್ಕೆ, ಒಂದು 5 ಕೋಟಿ ಕೊಡು, 10 ಕೋಟಿ ಕೊಡು ಅಂತ ಇಸ್ಕೊಳ್ಳೋರು. ಆ 10 ಕೋಟಿ ತೊಗೊಂಡು ಹೋಗಿ 9 ಕೋಟಿ ಮನೇಲಿ ಇಟ್ಕೊಂಡು 1 ಕೋಟಿಯನ್ನು ಪಾರ್ಟಿ ಕೊಡೋರು. ಇದು ನಿರಂತರವಾಗಿ ಕಾಳಧಂಧೆ ನಡೀತಾ ಇತ್ತು. ಅರುಣ್ ಜೇಟ್ಲಿ ಏನು ಮಾಡಿದರು ಅಂದರೆ, ಈ ರೀತಿ ವ್ಯವಹಾರವೇ ಬೇಡ, ಯಾವುದೇ ಕಂಪನಿ ದುಡ್ಡು ಕೊಡೋದಾದರೂ ಕೂಡ DD ಮೂಲಕ ಅಕೌಂಟಿನಲ್ಲಿ ಕೊಡಲಿ, ಅದು ಪಾರ್ಟಿ ಅಕೌಂಟಿಗೆ ಬರಲಿ, ಯಾರೋ ಮೂರನೇದವ್ರು ತಿನ್ಕೊಂಡು ಹೋಗೋದು ಬೇಡ, ಮತ್ತು ಇದು ಕಾಳಧಂಧೆ ಆಗೋದು ಬೇಡ ಅಂತ ಮಾಡಿದ್ರು. ಅದನ್ನು ಮುಂದೆ ಕೋರ್ಟು ಈ ರೀತಿ ದುಡ್ಡನ್ನು ವಸೂಲಿ ಮಾಡಬಾರ್ದು ಅಂತ ಚುನಾವಣೆಗಿಂತ ಮುಂಚೆ ಭಾಳ ದೊಡ್ಡ ಆರ್ಡರ್ ಆಯ್ತದು. ಅದ್ರ ಬಗ್ಗೆ ಈಗ ಪ್ರಸ್ತಾಪ ಬೇಡ. ಅಂಥ ದುಡ್ಡು ಏನಿದೆ, 2ನೇ ಅತಿ ದೊಡ್ಡದಾದಂಥ ದುಡ್ಡು ಇರೋದು ಪಶ್ಚಿಮ ಬಂಗಾಳದಲ್ಲಿ, ಪಾರ್ಟಿ ಫಂಡ್ ಅಂತ 1900 ಚಿಲ್ಲರೆ ಕೋಟಿ ಈಗ ಅವ್ರ ಹತ್ರ ಇರೋದು. ಅಂದರೆ ಅರೌಂಡ್ 2000 ಕೋಟಿ ಅನ್ನು. 2000 ಕೋಟಿ ದುಡ್ಡು ಯಾರಿಗೆ ಹೋಗುತ್ತೆ ಅನ್ನೋದು ಇಷ್ಟು ದಿವಸ ಇದ್ದಂಥ ಅತಿ ದೊಡ್ಡದಾದಂಥ ಜಿಜ್ಞಾಸೆ. ಏನಾಯಿತು, ಆ ಕಡೆ ಅಪೋಸಿಷನ್ ಈಗ ಯಾರು ಬಂಡಾಯ ಹೋಗಿ 64 ಜನ ಹೊರಗಡೆ ಬಂದಿದ್ದಾರಲ್ಲ, ಅವರು ನಮ್ಮದೇ ಪಕ್ಷ ಅಂತ ಈಗ ಅದರ ಬಗ್ಗೆ ಕ್ಲೇಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ವಿಧಾನಸಭೆಯಲ್ಲಿರೋರು, ಸಂಸತ್ನವರು ಬೇರೆ ಪಕ್ಷವನ್ನೇ ಮಾಡ್ಕೊಂಡು ಹೊರಟೋದ್ರು, ಅವ್ರದ್ದು ಬೇರೆ ವಿಚಾರ. ತ್ರಿಪುರಾದ ಪಕ್ಷದ ಜೊತೆ NCPI ಜೊತೆ ಮರ್ಜ್ ಆದ್ರವರು, ಅದು ಅನಿವಾರ್ಯ ಕೂಡ ಆಗಿತ್ತು. ಇಲ್ಲದೆ ಹೋದ್ರೆ ಅವ್ರನ್ನ ಒಂದು ಆಂಟಿಟಿ ಅಂತ ತೊಗೊಳಿಕ್ಕೆ ಆಗ್ತಿರ್ಲಿಲ್ಲ, ಕಾನೂನಾತ್ಮಕವಾಗಿ ತಪ್ಪಾಗೋದು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಪಕ್ಷದಲ್ಲಿ ವಿಲೀನ ಆದ್ರವರು. ಇಲ್ಲಿ ಹಂಗಲ್ಲ, ಈ ವಿದೇಶ ಇದರ ವಿರೋಧ ಪಕ್ಷದ ನಾಯಕನಾಗಿ ಇವ್ರದೇ ವ್ಯಕ್ತಿಗೆ ನಿನ್ನೆ ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ತೀವಿ. ಭಾಳ ಮುಖ್ಯವಾದಂಥ ವಿಚಾರ ಅದು. ಮಮತಾ ಬೇಗಂ ಅವರು ಕೋರ್ಟ್ಗೆ ಹೋಗಿದ್ದರು. ಏನಂತ, ಈತನನ್ನು ನೀವು ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೋಬಾರದು ಅಂತ ಕೋರ್ಟ್ ಹೋಗಿದ್ರು. ನಿನ್ನೆ ಕೋರ್ಟ್ನಲ್ಲಿ ಕೇಸ್ ಬಿತ್ತು, ತಡೆಯಾಜ್ಞೆಯನ್ನು ಕೇಳಿದರು. ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬೇಗಂ ಇಬ್ಬರು ಹೋಗಿ ಋತುಬ್ರತ ಬ್ಯಾನರ್ಜಿಯನ್ನು ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೋಬಾರ್ದು ಅಂತ ಕೋರ್ಟಿಗೆ ಅಪೀಲ್ ಹೋಗಿದ್ದರು. ಸ್ಟೇ ಕೊಡಿ ಅಂತ. ಸ್ಟೇ ಕೊಡಲಿಕ್ಕೆ ಆಗೋದಿಲ್ಲ, ಸಭಾಧ್ಯಕ್ಷರು ತೆಗೆದುಕೊಂಡ ತೀರ್ಮಾನ ಸರಿ ಇದೆ ಅಂತ ನಿನ್ನೆ ಕಲ್ಕತ್ತಾ ಹೈಕೋರ್ಟ್ ಆರ್ಡರ್ ಮಾಡಿ ಇವರ ವಿಚಾರಣೆಯನ್ನು ಮುಂದೂಡ್ಬಿಡ್ತು, ತಡೆಯಾಜ್ಞೆಯನ್ನು ಕೊಡಲಿಲ್ಲ. ಇಲ್ಲಿ ಏನಾಗಿದೆ, ಈಗ ಇದ್ದಂಥ ಪರಿಸ್ಥಿತಿ ಏನಂದರೆ, ಇದರ ಕೋಶಾಧ್ಯಕ್ಷ ಅರೂಪ್ ವಿಶ್ವಾಸ್. ಈ ಅರೂಪ್ ವಿಶ್ವಾಸು ಈಗೇನು ದುಡ್ಡು ಬಂದಿದೆಯಲ್ಲ, ಈ ಎಲೆಕ್ಟ್ರಲ್ ಬಾಂಡ್ನಿಂದ ಬಂದಂಥ ದುಡ್ಡು ಇದೆಯಲ್ಲ, ಈ 1900 ಕೋಟಿ ರೂಪಾಯಿಯನ್ನು ಫ್ರೀಸ್ ಮಾಡಿ ಅಂತ HDFC ಬ್ಯಾಂಕಿಗೆ ಲೆಟರ್ ಕೊಟ್ಬಿಟ್ಟು, 1900 ಚಿಲ್ಲರೆ, ಅದು 2000 ಕೋಟಿ ಅಂತ ಒಂದು ಅಂದಾಜು ಇಟ್ಕೊಂಡು HDFC ಬ್ಯಾಂಕಿಗೆ ಯಾವುದೇ ಟ್ರಾನ್ಸಾಕ್ಷನ್ಗಳು ನಡಿಬಾರ್ದು, ಡೆಬಿಟ್ಗಳಾಗಬಾರ್ದು, ಟ್ರಾನ್ಸಾಕ್ಷನ್ಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಆಫಿಷಿಯಲ್ ಆಗಿ ಒಬ್ಬ ಕೋಶಾಧ್ಯಕ್ಷನಾಗಿ ಪತ್ರವನ್ನು ಕೊಟ್ಬಿಟ್ಟಿದ್ದಾನೆ. ಇದನ್ನು ಕೊಟ್ಟದ್ದು ಯಾವಾಗ, 16ನೇ ತಾರೀಕು ಕೊಟ್ಟಿದ್ದಾನೆ. 18ನೇ ತಾರೀಕು ಎಲ್ಲರಿಗೂ ಗೊತ್ತಾಗಿದೆ. ನಿನ್ನ ಇದ್ದಕ್ಕಿದ್ದ ಹಾಗೆ ಸುದ್ದಿ ಫ್ಲ್ಯಾಶ್ ಆಗಿಬಿಡುತ್ತೆ. ಇಲ್ಲ, ಇನ್ನು ಮುಂದೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲ್ಲ. ಈಗ ಅತಿ ದೊಡ್ಡ ಸಮಸ್ಯೆ ಇರೋದು ಯಾರಿಗೆ, ಮಮತಾ ಬೇಗಂ ಅವ್ರಿಗೆ ದೊಡ್ಡ ಸಮಸ್ಯೆ. ಯಾಕೆಂದರೆ ಪಕ್ಷ ಕೈಯಲ್ಲಿಲ್ಲ. ಚಿಹ್ನೆಯನ್ನು ಕೇಳಿಕೊಂಡು ಈ ಬಣ ಈಗ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಕೋರ್ಟಿನಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ಹೋಗಲಿ, 1900 ಚಿಲ್ಲರೆ ಕೋಟಿಯನ್ನು ಡ್ರಾ ಮಾಡ್ಕೊಂಡು ಪಕ್ಷವನ್ನು ಏನಾದರೂ ಮಾಡೋಣ ಅಂತಂದರೆ, ಈತ ಅರೂಪ್ ವಿಶ್ವಾಸ್ ಅನ್ನೋನು ಇಷ್ಟು ದಿವಸ ನಾಪತ್ತೆಯಾಗಿರುವಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಪತ್ರ ಕೊಟ್ಟಿರೋ ಮಾಹಿತಿ ಕೂಡ ಆಕೆಗೆ ಹೊಸದೇ. ಅದು ಆಕೆಗೆ ಗೊತ್ತಿಲ್ಲ ಈ ರೀತಿ ಪತ್ರ ಕೊಡಲಾಗಿದೆ ಅಂತ. ಈಕೆ ಎಲ್ಲ ಪದಾಧಿಕಾರಿಗಳು ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ. ವಿಸರ್ಜನೆ ಮಾಡಿದ ಮೇಲೆ ಈತ ಪತ್ರ ಕೊಟ್ಟಿದ್ದಾರೆ. ವಿಸರ್ಜನೆ ಮಾಡಿದ ಪತ್ರವನ್ನು ಬ್ಯಾಂಕಿಗೆ ಕೊಟ್ಟೇ ಇಲ್ಲ ಇವರು. ನೋಡಿ ಎಡವಟ್ಟುಗಳು ಹೇಗಾಗ್ತವೆ. ಕಳ್ಳ ಹೋಗುವಾಗ
ಸಾಕ್ಷ್ಯಾಧಾರ ಬಿಟ್ಟು ಹೋಗ್ತಾನೆ ಅಂತ ಪೊಲೀಸರು ಒಂದು ಮಾತು ಹೇಳ್ತಾರೆ. ಆ ರೀತಿ ಎಡವಟ್ಟು ಮಾಡ್ಕೊಳ್ಳುವಾಗ ಎಡವಟ್ಟು ಈ ರೀತಿಯೂ ಎಡವಟ್ಟಾಗತ್ತೆ. ಇಡೀ ರಾಜ್ಯದಲ್ಲಿರುವ ಎಲ್ಲ ಪದಾಧಿಕಾರಿಗಳು ವಿಸರ್ಜನೆ ಆಗೋಯ್ತು, ಕ್ಲೇಮ್ ಮಾಡಬಾರ್ದು ಅಂತ. ಆದರೆ ಈತ ಕೋಶಾಧ್ಯಕ್ಷ ಸ್ಥಾನದಿಂದ ಇಳಿದಿದ್ದಾನೆ, ಬೇರೆ ಕೋಶಾಧ್ಯಕ್ಷರನ್ನು ಮಾಡಿದ್ದೀವಿ ಅಂತ ಪಕ್ಷದಿಂದ ಪತ್ರವನ್ನು ಬ್ಯಾಂಕಿಗೆ ಕಳಿಸಿಲ್ಲ. ಹಾಗಾದರೆ ಹಾಲಿ ಕೋಶಾಧ್ಯಕ್ಷ ಯಾರು? ಅಗೇನ್ ಅರೂಪ್ ಬಿಶ್ವಾಸ್. ಅರೂಪ್ ಬಿಶ್ವಾಸ್ಗೆ ಸಂಪೂರ್ಣವಾದ ಪವರ್ ಇದೆ ಆ ದುಡ್ಡಿನ ಮೇಲೆ. ಆತ ಲೆಟರ್ ಕೊಟ್ಟಿದ್ದಾನೆ ಈ ಅಕೌಂಟನ್ನು ಫ್ರೀಸ್ ಮಾಡಿ ಅಂತ. ಈಗ ಮಮತಾ ಬೇಗಮ್ಮು ಅಭಿಷೇಕ್ ಬ್ಯಾನರ್ಜಿಯ ಕತೆ ಏನು? ಈ ಮಧ್ಯೆ ಮಧ್ಯಪ್ರದೇಶದಲ್ಲಿ ಒಂದು ಕೇಸ್ ಇತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ. ಆತ ಸ್ಟೇ ತಂದಿದ್ದ. ವಿಜಯ್ ವರ್ಗೆ ಅಂತಿದಾರಲ್ಲ, ಅವ್ರ ಬಗ್ಗೆ ಈತ ಕೆಟ್ಟದಾಗಿ ಮಾತಾಡಿದ್ದ, ಗೂಂಡ ಅಂತೆಲ್ಲ ಮಾತಾಡಿದ್ದ. ಈತನ ಮೇಲೆ ಕೇಸ್ ಹಾಕಿದ್ರು. ಈತ ಹೋಗಿ ಸ್ಟೇ ತಂದರು. ಅಭಿಷೇಕ್ ಬ್ಯಾನರ್ಜಿ ಹೋಗಿ ಮಧ್ಯಪ್ರದೇಶ ಕೋರ್ಟಿಂದ, ಭೋಪಾಲ್ನಿಂದ ಸ್ಟೇ ತಂದರು. ಆ ಸ್ಟೇ ನಿನ್ನೆ ವ್ಯಾಕೇಟ್ ಆಗಿದೆ. ಈಗ ಪೊಲೀಸರು, ಮಧ್ಯಪ್ರದೇಶ ಪೊಲೀಸರು ಕಲ್ಕತ್ತಾಗೆ ಬಂದು ಈತನನ್ನು ಕರ್ಕೊಂಡು ಹೋಗ್ತಾರೆ. ಈ ಮಧ್ಯೆ ಕಲ್ಕತ್ತಾದಲ್ಲಿ ಈ ಸಲ ಯೋಗ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಆಚರಿಸುವ ಆಲೋಚನೆ ಇದೆ. ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಜೊತೆಗೆ ಅಲ್ಲಿರುವ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ ಅಂದರೆ, ಅಗ್ನಿಮಿತ್ರ ಪೌಲ್ ಅಂತ ಒಬ್ಬ ಮಹಿಳೆ ಅಲ್ಲಿ ಸಚಿವೆ. ಆ ಸಚಿವೆ ಒಂದು ಹೊಸ ಆರ್ಡರ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯವಾ ಅಂತ ನನಗೆ ಅಚ್ಚರಿಯಾಗಿದ್ದು ಹೌದು. ಯಾಕೆಂದ್ರೆ ದಿಢೀರ್ ಹೀಗೆಲ್ಲ ಸಾಧ್ಯನಾ ಅಂತ. ಎಲ್ಲಿಯೂ ಕೂಡ ಉಗುಳೋ ಹಾಗಿಲ್ಲ, ಉಗುಳಿದರೆ ಶಿಕ್ಷೆ ಸೆಪ್ಟೆಂಬರ್ 1ರಿಂದ. ಎಲ್ಲಿಯೂ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸುವ ಹಾಗಿಲ್ಲ. ಎರಡನ್ನೂ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಸೆಪ್ಟೆಂಬರ್ 1 ಕೊನೆಯ ದಿನಾಂಕ ಇದಕ್ಕೆ ಗಡುವು ಅಂತ ಅಗ್ನಿಮಿತ್ರ ಪೌಲ್ ಅವರು ಕೊಟ್ಟಿದ್ದಾರೆ. ಇನ್ನು ಈ ಟೋಲಾಬಾಜಿ ಇದೆಯಲ್ಲ, ಟೋಲಾಬಾಜಿ ನಿಲ್ಲಿಸಿದ್ರು, ಕೆಲವೊಂದು ಅಲ್ಲೆಲ್ಲೆಲ್ಲೇ ನಡೀತಾ ಇತ್ತು. ನಿನ್ನೆ ಇದೇ ರೀತಿ ಟೋಲಾಬಾಜಿ ಮಾಡಲಿಕ್ಕೆ ಪೊಲೀಸ್ ಹೆಸರಲ್ಲಿ ಒಂದಷ್ಟು ಜನ ಬ್ಯಾರಿಕೇಡ್ ಹಾಕ್ಕೊಂಡು ಅಲ್ಲಿ ನಿಂತಿದ್ರು ಸೈಡ್ಗೆ. ಕರೆಕ್ಟಾಗಿ ಒಬ್ಬ ಅಲ್ಲಿ ಈ ಆಡಳಿತ ಪಕ್ಷದಲ್ಲಿರೋ ಒಬ್ಬ ಮಹಿಳೆ ಹೋಗಿ ಸ್ವತಃ ನಿಂತು ಆ ಬ್ಯಾರಿಕೇಡನ್ನು ತೆರೆಸಿ ವಾಹನಗಳು ಓಡಾಡಲಿಕ್ಕೆ, ಸರಾಗವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸರ್ಕಾರ ಕೆಲಸ ಮಾಡಲಿಕ್ಕೆ ಶುರು ಮಾಡಿ, ಬೀದಿಗಿಳಿದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ವಿಡಿಯೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಜೊತೆಗೆ ಅಲ್ಲೊಬ್ಬ, ಈತನ ಹೆಸರು ಅಲೋಕ್ ಬಿಶ್ವಾಸ್ ಅಂತೇಳಿ. ಈತ ಅಲ್ಲೊಬ್ಬ ಕೌನ್ಸಿಲರ್ ಇದ್ದಾನೆ, ಸುಮನ್ ರಾಯ್ ಚೌಧರಿ ಅಂತೇಳಿ, ಮೀಟಿಯಾ ಬುರ್ಜ್ ಅಂತ ಪ್ರದೇಶ, ವಾರ್ಡ್ ನಂಬರ್ 10ನಲ್ಲಿ ಈ ಸುಮನ್ ರಾಯ್ ಚೌಧರಿಯ ಒಬ್ಬ ಚೇಲ. ಆತನ ಹೆಸರು ಅಲೋಕ್ ಬಿಶ್ವಾಸ್ ಅಂತ. ಈ ಅಲೋಕ್ ಬಿಶ್ವಾಸ್ ಪಿಸ್ತೂಲ್ ಇಟ್ಕೊಂಡು ಜನರ ಹತ್ರ ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಈಗಲೂ ಓಡಾಡ್ತಾ ಇದ್ದ. ಸರ್ಕಾರ ಬದಲಾಗಿದೆ, ಎಲ್ಲ ವ್ಯವಸ್ಥೆಗಳು ಲಾ ಆ್ಯಂಡ್ ಆರ್ಡರ್ ದಾರಿಗೆ ಬಂದಿದೆ. ಹಾಗಿರುವಾಗ ಈತ ಎಂಥ ದಾರ್ಷ್ಟ್ಯವನ್ನು ಮೆರೆದಿದ್ದಾನೆ ಅಂದರೆ, ಅಲೋಕ್ ಬಿಶ್ವಾಸ್ ಅನ್ನೋನು ಈತ ಹೋಗಿ ಬಂದೂಕು ತೋರಿಸಿದ್ದ ಜನರ ಹತ್ರ ವಸೂಲಿಗೆ ಓಡಾಡಿದ್ದಾನೆ. ಪ್ರೊಟೆಕ್ಷನ್ ಮನಿ ಕೊಡಿ, ಪ್ರೊಟೆಕ್ಷನ್ ಮನಿ ಅಂತ. ಈ ಸುಮನ್ ರಾಯ್ ಚೌಧರಿಯ ಶಿಷ್ಯ ಚೇಲ. ಜನ ತಟ್ಟಿದ್ದಾರೆ. ಯಾವ ರೀತಿ ತಟ್ಟಿದ್ದಾರೆ, ಹೇಗೆ ಬಿದ್ದುಕೊಂಡಿದ್ದಾನೆ ಈ ವಿಡಿಯೋದಲ್ಲಿ ನೋಡಿ. ಇನ್ನು ಮೊನ್ನೆ ಜಹಾಂಗೀರ್ ಖಾನ್ ಕತೆ ಹೇಳ್ತೆ. ಜಹಾಂಗೀರ್ ಖಾನ್ಗೆ ಬುರ್ಖಾ ಧರಿಸಿದಂಥ ಹೆಣ್ಮಕ್ಳು, ಮುಸಲ್ಮಾನರು ಮಕ್ಕಳು ಬೀದಿಗೆ ನಿಂತು ಹೋರಾಟ ಮಾಡಿದ್ರು. ಆತನಿಗೆ ಅವಮಾನ ಮಾಡಬೇಡಿ, ರಸ್ತೆಯಲ್ಲಿ ಈ ರೀತಿ ಆತನ ಬರಿಗಾಲಲ್ಲಿ ಆತನಿಗೆ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಈ ರೀತಿ ಮಾಡಬೇಡಿ ನೀವು ಪೊಲೀಸರು ಅಂತೇಳಿ ರಸ್ತೆನ ನಿಂತು ಗಲಾಟೆ ಮಾಡಿದರು. ಅವಾಗ ಚದುರಿಸಲಾಗಿತ್ತು. ಅವತ್ತೇ ರಾತ್ರಿ ಸಹಸ್ರಾರು ಜನ ಮುಸಲ್ಮಾನ ಮಹಿಳೆಯರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. ನೋಡಿ ಹೇಗಿದೆ ಇದು. ಫಾಲ್ಟಾ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಏಕಕಾಲಕ್ಕೆ ಮುಸಲ್ಮಾನರು ಸಹಸ್ರಾರು ಸಂಖ್ಯೆಯಲ್ಲಿ. ಪೊಲೀಸರು ಅವ್ರನ್ನ ಚದುರಿಸ್ತಾರೆ. 15 ಸೆಕೆಂಡ್ನಲ್ಲಿ ಒಬ್ಬ ಮಹಿಳೆ ಆ ಸ್ಟೇಷನ್ ಮುಂದೆ ಇಲ್ಲ. ಅದು ಕೂಡ ಇಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡಿಬಿಡಿ. ಇನ್ನು ಮಮತಾ ಬೇಗಮ್ ಅವರು ಸೆಕ್ಯೂರಿಟಿ ಬಗ್ಗೆ ನಿನ್ನೆ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಏನಂತ, ಅವ್ರಿಗೆ Z+ ಸೆಕ್ಯೂರಿಟಿ ಇತ್ತು ಮಮತಾ ಬೇಗಮ್ಗೆ. ಇದಕ್ಕಿದ್ದಾಗಿ ಇವರು ಸೆಕ್ಯೂರಿಟಿಯನ್ನು ಕಿತ್ಕೊಳ್ಳಲಾಗಿದೆ ಅಂತ ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ ದೊಡ್ಡ ಮಟ್ಟದ ಸುದ್ದಿ. ಮಾಜಿ ಮುಖ್ಯಮಂತ್ರಿ ಈಕೆ ಸೆಕ್ಯೂರಿಟಿಯನ್ನು ಕಿತ್ಕೊಳ್ಳಲಾಯಿತು, ಗನ್ಮ್ಯಾನ್ಗಳನ್ನ ತೆಗೆದು ವಾಪಸ್ ತೊಗೊಂಡ್ಬಿಟ್ರು ಅಂತ. ಅದಾದ ಮೇಲೆ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೆ. ಅಲ್ಲಿ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ ಕೊಡ್ತೀವಿ. ಏನಂದರೆ, ರೊಟೇಷನ್ನಲ್ಲಿ ನಾವು ಭದ್ರತಾ ಸಿಬ್ಬಂದಿಯನ್ನು ಬದಲಿ ಮಾಡ್ತಾ ಇದ್ದೀವಿ. ಬದಲಿ ಮಾಡಿದ್ರಿಂದ ಈಗಿರುವಂಥ ತಂಡ ಹೋಗುತ್ತೆ, ಬೇರೆ ತಂಡ ಅಲ್ಲಿ ಬರುತ್ತೆ. ಬೇರೆ ತಂಡ ಹೋಯ್ತು. ಬೇರೆ ತಂಡ ಹೋದ ತಕ್ಷಣ ನೀವು ಹೆಂಗೆ ಬಂದಿರಿ ಅಂತ ಈಕೆ ಗಲಾಟೆ. ಇಷ್ಟು ದಿವಸ ಯಾರಿದ್ರು ಅವರೇ ಬರಬೇಕು ನನಗೆ, ನೀವು ಹೊಸಬರೆಲ್ಲ ಬಂದರೆ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಲ್ಲರಿ, ಅದು ಪ್ರೋಟೋಕಾಲು, SOP, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್. ಅದು ಭದ್ರತಾ ಸಿಬ್ಬಂದಿಯನ್ನು ಬದಲಿ ಮಾಡೋದು. ಯಾಕೆಂದರೆ ಬೇಹುಗಾರಿಕೆ ವಿಷಯಕ್ಕೆ ಅವ್ರ ಮೇಲೆ ಯಾವುದೇ ದಾಳಿ ಆಗಬಾರ್ದು ಅಂತ, ಅವರ ಚಲನವಲನಗಳನ್ನು ಇವರೇ ನೋಡ್ಕೊಂಡಿರಬಾರ್ದು ಅನ್ನೋಂಥ ಕಾರಣ, ಹಿಂಗೇನೋ ಬೇರೆ ಬೇರೆ ಕಾರಣಗಳಿರ್ತವೆ. ಬದಲಾವಣೆ ಮಾಡಿದರೆ ನನಗೆ ಈ ಪೊಲೀಸರು ಬೇಡ ಅಂತ ಹಠ ಹಿಡಿದ್ರು. ಕೊನೆಗೆ ಇವರು ವಾಪಸ್ ಹೋಗಿರೋದ್ರಿಂದ ಅವ್ರ ಮನೆ ಮುಂದೆ ಬಿಕೋ ಅಂತ ಆಕೆ ಗೇಟ್ ಮುಂದೆ ಕಾಣಿಸ್ತಾ ಇತ್ತು. ಜನ ಯಾರೂ ಇರಲಿಲ್ಲ. ಅದರ ಒಂದು ದೃಶ್ಯ, ಒಂದು ಫೋಟೋವನ್ನು ಇಲ್ಲಿ ಹಾಕಿದ್ದೀನಿ, ನೋಡಿಬಿಡಿ.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.